ಹಲೋ ಸ್ಟೂಡೆಂಟ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆಲ್ಲ ಯಾವ ರೀತಿ SSLC ಮಾರ್ಕ್ ಶೀಟ್ ಡಿಜಿಲಾಕರ್ ಆಪ್ ಮುಖಾಂತರ ಡೌನ್ಲೋಡ್ ಮಾಡೋದು ಅಥವಾ ಅದನ್ನ ಯಾವ ತರ ಆಕ್ಸೆಸ್ ಮಾಡೋದು ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಂದ್ರೆ ಹೌ ಟು ಡೌನ್ಲೋಡ್ ಯುವರ್ SSLC ಮಾರ್ಕ್ ಶೀಟ್ ಥ್ರೂ ಡಿಜಿಲಾಕರ್ ಆಪ್. ಅಂದ್ರೆ ಈ ಡಿಜಿಲಾಕರ್ ಆಪ್ ಯಾರಿಗಾದ್ರೂ ಅಂದ್ರೆ ನನ್ನ ವ್ಯೂವರ್ಸ್ ಯಾರಿದ್ರೆ ಇವಾಗ ವಿಡಿಯೋ ನೋಡ್ತಾ ಇದ್ರೆ ಯಾರಿಗಾದ್ರೂ ಡಿಜಿಲಾಕರ್ ಆಪ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಒಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನೋಡಿ, ನೀವು ಆಲ್ರೆಡಿ ನಿಮ್ಮ ರಿಸಲ್ಟ್ ಬಂದಿದ ತಕ್ಷಣ ಅಂದ್ರೆ ಎಸ್ಪೆಷಲಿ 2025-26 ಬ್ಯಾಚ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಬ್ಯಾಚ್ ಅವ್ರಿಗೆ ಏನ್ ರಿಸಲ್ಟ್ ಬಂದಿದೆ ರೀಸೆಂಟ್ ಆಗಿ, ಅವ್ರಿಗೆ ನ್ಯೂಸ್ ಅಲ್ಲಿ ನೀವು ಕೇಳಿಸ್ಕೊಂಡಿರ್ತೀರಾ, ಈ ಡಿಜಿಲಾಕರ್ ಆಪ್ ಅಲ್ಲಿ ನೀವು ನಿಮ್ಮ ರಿಸಲ್ಟ್ ನ ಫಸ್ಟ್ ಟೈಮ್ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಅವರು ಇದನ್ನೇ ಹೇಳ್ತಾ ಇರೋದು, ಅಂದ್ರೆ ಡಿಜಿಲಾಕರ್ ಆಪ್ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅಂದ್ರೆ ಡಿಜಿಲಾಕರ್ ಆಪ್ ಅಂದ್ರೆ ಏನಂತ ಅರ್ಥ ಅಂದ್ರೆ ಇದೊಂದು ಅಪ್ಲಿಕೇಶನ್. ನಿಮ್ಮ ಮೊಬೈಲ್ ಅಲ್ಲಿ ಯಾವ ತರ ಆಪ್ಸ್ ಯೂಸ್ ಮಾಡ್ತೀರಾ ಅದೇ ತರ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೀವು ಗೌರ್ಮೆಂಟ್ ರಿಲೇಟೆಡ್, ಅಂದ್ರೆ ಇದು ಗೌರ್ಮೆಂಟ್ ಅಥರೈಸ್ಡ್ ಅಪ್ಲಿಕೇಶನ್ ಇದು. ಸರಿನಾ? ಗೌರ್ಮೆಂಟ್ ಅವರೇ ಡೆವಲಪ್ ಮಾಡಿ ನಮಗೋಸ್ಕರ ಕೊಟ್ಟಿದ್ದಾರೆ, ಸಚ್ ದಟ್ ಒಂದೇ ಕಡೆ ಎಲ್ಲ ಗೌರ್ಮೆಂಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಒಂದೇ ಕಡೆ ಇರಲಿ ಅಂತ. ಅಂದ್ರೆ ಡಿಜಿಲಾಕರ್ ಆಪ್ ಅಲ್ಲಿ ನೀವು ಆಧಾರ್ ಕಾರ್ಡ್ ಆಗಿರ್ಲಿ, ಕೋವಿಡ್ ವ್ಯಾಕ್ಸಿನ್ ಆಗಿರ್ಲಿ, ಅಂದ್ರೆ ನೀವು ಯಾವಾಗ ತಗೊಂಡಿದ್ದೀರಾ ಅಥವಾ ತಗೊಂಡಿಲ್ಲ, ಅಂಡ್ ನಿಮ್ಮ PU ಯಾರ ಮಕ್ಳು ಅಂದ್ರೆ ಯಾರಾದ್ರೂ PU ಮಕ್ಳು ನೋಡ್ತಾ ಇದೀರಾ ಅಂದ್ರೆ ನಿಮ್ಮ PU ರಿಸಲ್ಟ್ಸ್ ಇದರಲ್ಲಿ ಏನ್ ಮಾಡ್ಬೋದು, ಸೇವ್ ಮಾಡ್ಕೊಬಹುದು. ನಿಮ್ಮ SSLC ರಿಸಲ್ಟ್ಸ್, ನಿಮ್ಮ ಡಿಗ್ರಿ ರಿಸಲ್ಟ್ಸ್ ಕೂಡ ಏನ್ ಬೇಕಾದ್ರೂ ಗೌರ್ಮೆಂಟ್ ರಿಲೇಟೆಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಎಲ್ಲಾ ಡೀಟೇಲ್ಸ್ ಒಂದೇ ಕಡೆ ಇಲ್ಲಿ ಇರುತ್ತೆ. ಯಾಕಂದ್ರೆ ಎಲ್ಲಾ ಡೀಟೇಲ್ಸ್ ನಿಮ್ಮ ಆಧಾರ್ ಜೊತೆ ಲಿಂಕ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೈನ್ ಇನ್ ಅಂದ್ರೆ ಏನಂತ ಅರ್ಥ, ನೀವು ಆಲ್ರೆಡಿ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡಿದೀರಾ ಯಾವ್ದೋ ಒಂದು ಪರ್ಪಸ್ಗೆ. ಏನಾದ್ರೂ ಸೈನ್ ಇನ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ರಿಜಿಸ್ಟರ್ ಮಾಡಬೇಕು. ವಾಟ್ ಯು ಮೀನ್ ಬೈ ರಿಜಿಸ್ಟರ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಯು ನೀಡ್ ಟು ಸೈನ್ ಅಪ್ ಅಥವಾ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಅರ್ಥ. ಅದು ಅಂದ್ರೆ ಹೊಸದಾಗಿ ನೀವು ಫಸ್ಟ್ ಟೈಮ್ ಡಿಜಿಲಾಕರ್ ಆಪ್ ಇನ್ಸ್ಟಾಲ್ ಮಾಡಿದೀರಾ ಅಂದ್ರೆ ನೀವು ನಿಮ್ಮ ಆಧಾರ್ ಡೀಟೇಲ್ಸ್ ಅಥವಾ ಮೊಬೈಲ್ ನಂಬರ್, ಅಂದ್ರೆ ನಿಮ್ಮ ಆಧಾರ್ ನಂಬರ್ ಏನಿದೆಯೋ ಅಥವಾ ಮೊಬೈಲ್ ನಂಬರ್ ಅದೆಲ್ಲ ಡೀಟೇಲ್ಸ್ ಕೇಳುತ್ತೆ, ಅದೆಲ್ಲ ಕೊಟ್ಟು ನೀವು ಕ್ರಿಯೇಟ್ ಮಾಡ್ಕೊಬೇಕು ಒಂದು ಅಕೌಂಟ್. ಸರಿನಾ? ಕ್ರಿಯೇಟ್ ಅಂಡ್ ಸೈನ್ ಇನ್ ಇದೆಲ್ಲ ಆದ್ಮೇಲೆ ಡೈರೆಕ್ಟ್ ಆಗಿ ಬರ್ತೀರಾ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅಲ್ಲಿ ತುಂಬಾನೇ ಆಪ್ಷನ್ಸ್ ಬರುತ್ತೆ. ಸರಿನಾ? ಅಥವಾ ನೀವು ಬ್ರೌಸ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಕೆಲವು ಸಲ. ಸರಿನಾ? ಬ್ರೌಸ್ ಅಥವಾ ಇಶ್ಯೂ ಡಾಕ್ಯುಮೆಂಟ್ಸ್ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ಲಿಕ್ ಮಾಡಿ. ಅಲ್ಲಿ ತುಂಬಾನೇ ಆಪ್ಷನ್ಸ್ ಬರುತ್ತೆ, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಆಗಿರ್ಲಿ. ಓಕೆ, ದೇರ್ ಬಿ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಅಂದ್ರೆ ಎಜುಕೇಶನಲ್ ಬೋರ್ಡ್ ಅಂತ ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಅದರಲ್ಲಿ KSEAB ಅಥವಾ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತೀರಾ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ರಿಕ್ವೈರ್ಡ್ ಡೀಟೇಲ್ಸ್ ಏನಿದೆ ಅದನ್ನ ಎಂಟರ್ ಮಾಡ್ಲೇಬೇಕು. ಅಂದ್ರೆ ಏನದು, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್. ನೀವೇನ್ ಎಕ್ಸಾಮ್ ಬರೆಯಕ್ ಹೋದಾಗ ಆಲ್ ಟಿಕೆಟ್ ಅಲ್ಲಿ ಏನ್ ನಂಬರ್ ಇರುತ್ತೋ ಆ ನಂಬರ್ನ ಎಂಟರ್ ಮಾಡಿ. ನೀವು 2026 ಏನು ಅಂದ್ರೆ 2025-26 ಬ್ಯಾಚ್ ಅಂದ್ರೆ 26 ಅಂದ್ರೆ ಈ 26 ಅಲ್ಲಿ ಈ ವರ್ಷದಲ್ಲಿ ನಿಮ್ಗೆ ರಿಸಲ್ಟ್ ಬಂದಿದೆ ಅಂದ್ರೆ ಈ ವರ್ಷನ ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ನೀವು ಫ್ಯೂಚರ್ ಅಲ್ಲೂ ಬೇಕಾದ್ರೆ ಇದನ್ನ ಪದೇ ಪದೇ ಆಕ್ಸೆಸ್ ಮಾಡಬಹುದು. ಅದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. 2026 ಅಂದ್ರೆ ಇದನ್ನ 2026 ಅಂತಾನೆ ನೀವು ಕ್ಲಿಕ್ ಮಾಡಬೇಕು. ಸಪೋಸ್ ಅನ್ಕೊಳ್ಳಿ ನಾನ್ ಎಕ್ಸಾಮ್ ಬರ್ದಿರೋದು ಅನ್ಕೊಳ್ಳಿ 2015 ಅಲ್ಲೆಲ್ಲೋ ಬರ್ದಿದ್ದೀನಿ ಅನ್ಕೊಳ್ಳಿ, ಸೊ ನಾನು ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಬಟ್ ಅದು 2015 ಬರ್ತಾ ಇದೆಯೋ ಇಲ್ವೋ ಅಂದ್ರೆ ಅವರು ಗೌರ್ಮೆಂಟ್ ಅವ್ರ ಅದನ್ನ ಸರ್ವಿಸ್ ಕೊಟ್ಟಿದ್ದಾರೆ ಇಲ್ವೋ ಅಂತ ನೋಡ್ಬೇಕು. ಬಟ್ ನಿಮಗೆ 2026 ಏನ್ ಬ್ಯಾಚ್ ಇದೆಯೋ ಇವ್ರು ಕೊಟ್ಟಿದ್ದಾರೆ, ಸೊ ನೀವು ಇದೇ ಇಯರ್ ನ ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ಈ ವರ್ಷದಲ್ಲಿ ನಿಮ್ ರಿಸಲ್ಟ್ ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ನಿಮ್ಮ ಡಿಜಿಟಲ್ ಮಾರ್ಕ್ ಶೀಟ್ ಏನಿದೆ ಅದು ಅಪಿಯರ್ ಆಗುತ್ತೆ. ಅದು ಅಪಿಯರ್ ಆಗಿದ ತಕ್ಷಣ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂಡ್ ಅದನ್ನ ಸೇವ್ ಮಾಡ್ಕೊಳ್ಳಿ ಲಾಕರ್ ಅಲ್ಲಿ. ಓಕೆ, ಅಂದ್ರೆ ಅದನ್ನ ಸೇವ್ ಮಾಡೋದಂದ್ರೆ ಏನಂತ ಅರ್ಥ ಅಂದ್ರೆ ಈ ತರ ರಿಜಿಸ್ಟರ್ ನಂಬರು, ನಿಮ್ಮ ಪಾಸಿಂಗ್ ಇಯರ್ ಅದೆಲ್ಲ ಪದೇ ಪದೇ ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲಿ ಮಾಡ್ಬಿಟ್ಟಿದ್ದೀರಾ ಅಂದ್ರೆ ಇದನ್ನ ಸೇವ್ ಮಾಡ್ಕೊಂಬಿಡಿ. ಅಂಡ್ ಯಾವಾಗ ಆಪ್ ಓಪನ್ ಮಾಡ್ತೀರಾ ಅದೆಲ್ಲ ಸೇವ್ ಆಗಿರೋ ಡೀಟೇಲ್ಸ್ ಒಂದ್ ಕಡೆ ಇರುತ್ತೆ, ಅಲ್ಲಿ ನಿಮ್ಗೆ ಇದು ಸಿಕ್ಬಿಡುತ್ತೆ. ಅಂಡ್ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂಡ್ ಅದನ್ನ ಆದಷ್ಟು ಒಂದು ಮಲ್ಟಿಪಲ್ ಕಾಪೀಸ್, ಸರಿನಾ, ಪ್ರಿಂಟ್ ತಗೊಂಡ್ಬಿಡ್ರಪ್ಪ. ಯಾಕಂದ್ರೆ ಇದೇ ಪ್ರಿಂಟ್ ನೀವು ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಒಳ್ಳೇದೇನಾಗುತ್ತೆ ಅಂದ್ರೆ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಫರ್ದರ್. ಈ ಅಡ್ಮಿಷನ್ ಪ್ರಾಸೆಸ್ಗೆ ನಿಮ್ಗೆ ಯೂಸ್ ಆಗುತ್ತೆ. ಪ್ಲಸ್ ಇನ್ಯಾವ್ದಕ್ಕಂದ್ರೆ ಮೇ ಬಿ ಫಾರ್ ಯುವರ್ ಸ್ಕಾಲರ್ಶಿಪ್ಸ್. ಸರಿನಾ? ಅಂಡ್ ಯಾಕೆ ಸರ್ ಇದು ನಾವು ಆಲ್ರೆಡಿ ರಿಸಲ್ಟ್ ನೋಡಿರ್ತೀವಿ, ಒಂದಂದ್ರೆ ಒಂದು ನಿಮ್ಗೆ ಕ್ವಶನ್ ಬಿರ್ಬೋದು, ಸರ್ ನಾವು ಆಲ್ರೆಡಿ ರಿಸಲ್ಟ್ ನೋಡಿದೀವಿ ಓಕೆ ವೆಬ್ಸೈಟ್ ಅಲ್ಲಿ, ಆದ್ರೂ ಯಾಕೆ ಡಿಜಿಲಾಕರ್ ಆಪ್ ನ ಯೂಸ್ ಮಾಡ್ಬೇಕಂದ್ರೆ ನೋಡಿ, ಒಂದು ಯಾಕಂದ್ರೆ ಅದರ ಅಡ್ವಾಂಟೇಜ್ ಹೇಳ್ತಾ ಇದೀನಿ ಅಂದ್ರೆ, ನೀವು ಸಪೋಸ್ ಅನ್ಕೊಳ್ಳಿ ಪ್ರಿಂಟ್ ತಗೊಂಡಿದ್ದೀರಾ, ಕೆಲವು ಸಲ ಏನಾಗುತ್ತೆ ಅಂದ್ರೆ ನಿಮ್ಮ ಏನ್ ಈ ವೆಬ್ಸೈಟ್ ಇದೆಯೋ car.nic.in, ಓಕೆ, ಐ ಮೇ ಬಿ ಕರೆಕ್ಟ್, ಓಕೆ ನಾನು ಕರೆಕ್ಟ್ ಆಗಿರ್ಬೋದು, ಬಟ್ ಮೇ ಬಿ ಇಲ್ಲಿ ಸ್ವಲ್ಪ ಏನೋ KRRE ಏನೋ ಇರುತ್ತೆ.
ಆ ತರಾನು ಇರ್ಬೋದು. ಸೊ ಏನ್ ರಿಸಲ್ಟ್ಸ್ ಇದೆ ವೆಬ್ಸೈಟ್ ಅಲ್ಲಿ ಅದನ್ನ ನೀವು ಒಂದೆರಡು ದಿನ ನೋಡ್ಬೋದು ಅಷ್ಟೇ. ನಂಬರ್ ಆಫ್ ಡೇಸ್ ಪಾಸ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ನೀವು ಏನೋ 1 ತಿಂಗಳು 2 ತಿಂಗಳು ಆದ್ಮೇಲೆ ತಿರ್ಗಾಟ ಅಲ್ಲಿ ಕ್ಲಿಕ್ ಮಾಡ್ತೀರಾ ಅಂದ್ರೆ ಲಿಂಕು ಕೆಲವು ಸಲ ಅದು ವರ್ಕ್ ಆಗಲ್ಲ. ಸರಿನಾ? ಆ ಮೂಮೆಂಟ್ ಮಾತ್ರ ಒಂದ್ 2 ದಿನ ಅಥವಾ ಒಂದ್ ವಾರಕ್ಕೋಸ್ಕರ ಏನೋ ಆಕ್ಟಿವೇಟ್ ಮಾಡಿರ್ತಾರೆ. ಅದಾದ್ಮೇಲೆ 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಸಿಗಲ್ಲ ಅದು. ಅದಕ್ಕೆ ನೀವು ಡಿಜಿ ಲಾಕರ್ ಆಪ್ ಅಲ್ಲಿ ಏನಾದ್ರು ಇದನ್ನ ಡೌನ್ಲೋಡ್ ಮಾಡ್ಕೊತ ಸೇವ್ ಮಾಡ್ಕೊಂಡು ಇಟ್ಕೊಂಡಿದೀರಾ ಅಂದ್ರೆ, ನೀವು ಸಪೋಸ್ ಯಾವ್ದೋ ಒಂದು ಪರ್ಪಸ್ಗೆ ಅಥವಾ ಸ್ಕಾಲರ್ಶಿಪ್ ಅನ್ಕೊಳ್ಳಿ ಅಥವಾ ಅಡ್ಮಿಷನ್ ಪರ್ಪಸ್ಗೆ ಹೋಗಿದ್ದೀರಾ ಅಥವಾ ಏನೋ ಒಂದು ಪರ್ಪಸ್ಗೆ ಹೋಗಿದ್ದೀರಾ ಅನ್ಕೊಳ್ಳಿ, ಅವಾಗ ಅಲ್ಲಿ ನಿಮ್ಮ ಹತ್ರ ಸಾಫ್ಟ್ ಕಾಪಿ ಇಲ್ಲ. ಸರಿನಾ? ಅಂದ್ರೆ ನಿಮ್ಮ ಹತ್ರ ಪ್ರಿಂಟ್ ಔಟ್ ಇಲ್ಲ ಅದು. ಅವಾಗ ನೀವು ಡಿಜಿ ಲಾಕರ್ ಆಪ್ ಇಂದ ಏನ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಪ್ರಿಂಟ್ ತಗೊಬಹುದು. ಅರ್ಥ ಆಗ್ತಾ ಇದೆಯಾ? ಅಥವಾ ಏನ್ ಮಾಡ್ಬೋದು, ಡಿಜಿ ಲಾಕರ್ ಆಪ್ ಅಲ್ಲಿ ಸುಮ್ಗೆ ಸೇವ್ ಮಾಡಿದೀರಾ ಅಂದ್ರೆ ಅದನ್ನೇ ನೀವು ಕಾಪಿ ತೋರಿಸಬಹುದು. ಅದನ್ನ ಅವರು ಕನ್ಸಿಡರ್ ಮಾಡ್ಲೇಬೇಕು, ಯಾಕಂದ್ರೆ ಅದು ವ್ಯಾಲಿಡ್ ಆಗಿ. ಏನಾದ್ರೂ ಅವ್ರಿಗೆ ಕಾಪಿ ಬೇಕಿದ್ರೆ ನೀವು ಕೊಡ್ಲೇಬೇಕು. ಸಪೋಸ್ ಏನಾದ್ರೂ ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ ತೋರಿಸಿದ್ರೆ ಮಾತ್ರ ನಡೀತಾ, ಅಂದ್ರೆ ನಿಮ್ಮ ಹತ್ರ ಒರಿಜಿನಲ್ ಇಲ್ಲ ಅನ್ಕೊಳ್ಳಿ, ಅವಾಗ ನೀವು ಡಿಜಿ ಲಾಕರ್ ಆಪ್ ಅಲ್ಲಿ ನೀವೇನ್ ಮಾಡಬಹುದು, ನಿಮ್ಮ SSLC ಮಾರ್ಕ್ ಶೀಟ್ ನ ತೋರಿಸಬಹುದು. ಆದ್ರೆ ಅದನ್ನ ಒರಿಜಿನಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸರಿನಾ? ಸೊ ಈ ತರ ಪರ್ಪಸ್ ಗೆ ಡಿಜಿ ಲಾಕರ್ ಆಪ್ ಮಾಡಿದೆ. ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಒರಿಜಿನಲ್ ತಗೊಂಡ್ರೆ, ನಾನು ಇವನ್ ಒರಿಜಿನಲ್ ತಗೊಂಡು ಹೋಗೋದಿಲ್ಲ ಎಲ್ಲೂ. ನಾನು ಜಸ್ಟ್ ಡಿಜಿ ಲಾಕರ್ ಆಪ್ ಅಲ್ಲಿ ಏನ್ ಮಾಡ್ತೀನಿ, ಅದರಲ್ಲಿ ಸೇವ್ ಮಾಡ್ಕೊಂಡಿದೀನಿ. ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ನಾನು ಡಿಜಿ ಲಾಕರ್ ಆಪ್ ಮುಖಾಂತರ ತೋರಿಸ್ಬಿಡ್ತೀನಿ. ನಾನು ಅದನ್ನ ಕನ್ಸಿಡರ್ ಮಾಡ್ತಾರೆ, ಅದು ವ್ಯಾಲಿಡ್ ಆಗಿದೆ. ಸರಿನಾ? ಸೊ ಈ ಒಂದು ವಿಡಿಯೋ ನಾನು ನಿಮ್ಗೆ ಡಿಜಿ ಲಾಕರ್ ಆಪ್ ಮತ್ತೆ ಯಾವ ರೀತಿ ನಿಮ್ಮ ಮಾರ್ಕ್ ಶೀಟ್ ನ ನೀವು ನೋಡಬಹುದು ಅಥವಾ ಡೌನ್ಲೋಡ್ ಮಾಡ್ಕೋಬಹುದು ಅದನ್ನೆಲ್ಲ ತಿಳಿಸಿದೀನಿ. ಸೊ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಅಂಡ್ ನಿಮ್ಗೆ ಏನಾದ್ರೂ ಇದು ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡ್ಬೇಕಂತ ಇದ್ದೀರಾ ಅಂದ್ರೆ, ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ನ ಹಿಟ್ ಮಾಡಿ ಅಂಡ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.